ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಹೆಂಡತಿ ಮೇಲೆ ಕೈ ಎತ್ತಕ್ಕೆ ಎಷ್ಟೇ ಧೈರ್ಯ? ಅಭಿ, ಇವರೆಲ್ಲ ಇಷ್ಟು ಹೆಚ್ಕೊಂಡಿರೋದಕ್ಕೆ, ನಮ್ಗೆ ಅವಮಾನ ಆಗ್ತಿರೋದಕ್ಕೆ, ನಮ್ಮ ನೆಮ್ಮದಿ ಹಾಳಾಗ್ತಿರೋದಕ್ಕೆ ಈ ಲೀಲಾನೇ ಕಾರಣ. ಮೊದಲು ನಿನ್ನ ಹೆಂಡತಿ ಅಂತ ಪಬ್ಲಿಸಿಟಿ ತಗೊಂಡ್ಲು, ಆಮೇಲೆ ನಾನು ಎಲ್ಲಿ ಮನೆ ಬಿಟ್ಟು ಓಡಿಸ್ತೀನೋ ಅಂತ ಹೆದರ್ಕೊಂಡು ದೊಡ್ಡ ನಾಟಕ ಮಾಡಿದ್ಲು. ಈಗ ಅವ್ರ ಅಪ್ಪನ ಮನೆ ಕರೆಸಿ ಎಲ್ಲರ ಮುಂದೆ ನನ್ಗೆ ಅವಮಾನ ಮಾಡ್ತಿದ್ದಾಳೆ. ಎಲ್ಲ ಪ್ಯಾಚಪ್ ಮಾಡೋ ನಾಟಕ ಮಾಡ್ತಿದ್ದಾಳ ಅಭಿ. ಇಷ್ಟು ನಂದೇನ್ ತಪ್ಪಿದೆ ಹೇಳು? ನಾನು ಏನ್ ಅನ್ಯಾಯ ಮಾಡಿದೀನಿ? ನೋಡಮ್ಮ, ಸುಳ್ಳು ಹೇಳಕ್ಕೂ ಒಂದು ಮಿತಿ ಇದೆ. ಆ ಮಿತಿ ಮೀರಿ ಯಾರು ಸುಳ್ಳು ಹೇಳ್ಬಾರ್ದು. ದೊಡ್ಡವರೊಂದು ಮಾತು ಹೇಳ್ತಾರಮ್ಮ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನದ್ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಅದರ ಅರ್ಥ ಗೊತ್ತಾ? ಅದರ ಅರ್ಥ ನಿನಗೆ ಹೇಗೆ ಗೊತ್ತಿರಕ್ಕೆ ಸಾಧ್ಯ? ಯಾವಾಗಲೂ ನಿಜವನ್ನೇ ಹೇಳು, ಯಾವಾಗಲೂ ಪ್ರಿಯವಾದದ್ದನ್ನೇ ಹೇಳು, ಆದರೆ ಪ್ರಿಯವಾದ ಸತ್ಯವನ್ನ ಹೇಳದೇ ಇದ್ರೂ ಪರವಾಗಿಲ್ಲ ಅಂತ. ನಾನು ಅದೇ ಸಂಸ್ಕಾರದಲ್ಲಿ ಬೆಳೆದವನು, ಅದೇ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರೋನು. ಅಲ್ಲಮ್ಮ, ನಿಜ ಅನ್ನೋದು ಕಣ್ಣಿಗೆ ಹೊಡೆದಾಗ ಕಾಣ್ತಾ ಇರುವಾಗ ನೀನು ಅದನ್ನೇ ಕಣ್ಕಟ್ಟು ಅನ್ನೋ ಹಾಗೆ ಅಸತ್ಯ ಅಂತೀಯಲ್ಲಮ್ಮ. ಅಲ್ಲ, ನಿನಗೆ ಅನ್ಯಾಯ ಆಗಿದೆ ಅಂತೀಯಲ್ಲ, ನಾನು ಏನು ಅನ್ಯಾಯ ಮಾಡಿದೆ ಹೇಳು ನಿನಗೆ? ನೋಡಿದ್ಯಾ ಅಭಿ, ನಿನ್ನ ಎದುರಿಗೆ ಇಷ್ಟೆಲ್ಲ ಮಾತಾಡೋ ಈ ಮನುಷ್ಯ ನೀನ್ ಇಲ್ದೇ ಇದ್ದಾಗ ಇನ್ನೆಷ್ಟು ಕೆಟ್ಟದಾಗ ಮಾತಾಡ್ಬೋದು? ನೀನು ಯೋಚನೆ ಮಾಡು. ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ಕೇಳಿದಕ್ಕೆ, ಲೀಲಾ ನನ್ನ ಮಗಳು, ಏಜೆ ನನ್ನ ಅಳಿಯ, ಅದನ್ನ ಕೇಳೋ ಹಕ್ಕು ನಿನ್ಗೂ ಇಲ್ಲ, ಯಾರಿಗೂ ಇಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡಿ ನನ್ಗೆ ಹೊಡೆಯಕ್ಕೂ ಬಂದ್ರು ಅಭಿ. ಅಯ್ಯೋ ಅಳಿ ಅಂದ್ರೆ ಈಕೆ ಹೇಳ್ತಾ ಇರೋದೆಲ್ಲ ಸುಳ್ಳು. ದಯವಿಟ್ಟು ನನ್ನನ್ನು ನಂಬಿ, ಸಂಯಮ ಕಳ್ಕೋಬೇಡಿ ದಯವಿಟ್ಟು. ಹೌದು ರೀ, ಇದೆಲ್ಲ ಸುಳ್ಳು. ಏನಾಗಿದೆ ಅಂತ ನಾನು ನಿಮಗೆ ನೀಟಾಗಿ ಬಿಡಿಸಿ ಹೇಳ್ತೀನಿ. ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ದಯವಿಟ್ಟು. ಮಿಸ್ಟರ್ ಚಂದ್ರಶೇಖರ್, ಸ್ಟಾಪ್ ಇಟ್. ನೋಡಿ, ನನ್ನ ಹೆಂಡತಿ ಹೇಳ್ತಿರೋ ಸರಿಯಾಗಿದೆ. ತಪ್ಪು ಮೇಲೆ ತಪ್ಪು ಮಾಡಿರೋದು ನೀವು ನಮ್ಮನೆಗೆ ಬಂದು ನಾನು ತಾಳಿ ಕಟ್ಟಿರೋ ನನ್ನ ಹೆಂಡತಿ ಮೇಲೆ ಕೈ ಇತ್ತು ಅಷ್ಟು ಚೀಪ್ ಕೆಲಸ ಮಾಡೋದಕ್ಕೆ ಧೈರ್ಯ ಎಷ್ಟು ಬಂತು ನಿಮಗೆ? ಏಜೆ ಪ್ಲೀಸ್ ಅವ್ರ ಮಾತು ಕೇಳಿ. ಹೌದು ಏಜೆ, ನಾವೆಲ್ಲ ನೋಡಿದ್ದೀವಿ, ಅವ್ರದ್ದೇನೂ ತಪ್ಪಿಲ್ಲ. ಏಜೆ ಪ್ಲೀಸ್ ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ. ಯಾರು ಮಾತಾಡಬೇಡಿ. ಇದು ನನ್ನ ಅಂತರ ಮಧ್ಯೆ ಇರುವಂಥ ವಿಷಯ. ಹೇಳಿ ಮಿಸ್ಟರ್ ಚಂದ್ರಶೇಖರ್, ಹೇಗೆ ನನ್ನ ಹೆಂಡತಿ ಮೇಲೆ ಕೈ ಎತ್ತದ್ರಿ ನೀವು? ಅಳಿ ಅಂದ್ರೆ ನಾನು ಹೇಳೋದನ್ನ ಕೇಳಿ. ರೇ, ಮೊದಲು ಈ ಅಳಿ ಅಂದ್ರೆ ಅಂತ ಕರೆಯೋದನ್ನ ನಿಲ್ಲಿಸ್ರಿ. ಏನು ಅಳಿ ಅಂದ್ರೆ ಅಂತ ಕರೆಯೋದನ್ನ ನಿಲ್ಲಿಸ್ಬೇಕಾ? ನಿಲ್ಸಿದ್ರೆ ಸಂಬಂಧ ಮುಗಿದೋಗುತ್ತಾ ಅಳಿ ಅಂದ್ರೆ? ಮನಸ್ಸಿಂದ ಸಂಬಂಧ ಕಿತ್ತಾಕ್ಬೋದು, ಆದ್ರೆ ಕರುಳಿನ ಸಂಬಂಧ ಕಿತ್ತಾಕಕ್ಕಾಗತ್ತಾ? ನೀವಿವಾಗ ಕೋಪದಲ್ಲಿದ್ದೀರಾ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೇದು. ಅಪ್ಪ, ನೀನು ಸ್ವಲ್ಪ ಸುಮ್ಮನೆ ಇರು. ಇಲ್ಲ, ನಿಮ್ಮ ತಂದೆಗೆ ಯೋಚನೆ ಮಾಡಿ ಮಾತಾಡೋದಕ್ಕೆ ಕೇಳು. ಅಪ್ಪ, ಒಂದು ನಿಮಿಷ ಅಪ್ಪ. ತಡಿಯಮ್ಮ,
ನಾನು ಮಾತಾಡ್ತಾ ಇದ್ದೀನಲ್ಲ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತಮ್ಮ. ಅದು ದಾಟಿದ ಮೇಲೆ ಸತ್ಯ ಈಚೆ ಬರುತ್ತೆ. ನಿನ್ನ ಗಂಡ ಇವಾಗ ಕೋಪದಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಅದರಲ್ಲೂ ಸತ್ಯ ಆಚೆ ಬರೋದನ್ನ ನಾನು ನೋಡ್ತಾ ಇದ್ದೀನಮ್ಮ. ನನ್ನ ತಾಳ್ಮೆನ ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದೀರಾ ನೀವಿಲ್ಲಿ? ರೀ, ಒಂದು ನಿಮಿಷ. ಲೀಲಾ ನೋಡಿ, ನನ್ನ ಕೋಪ ಜಾಸ್ತಿ ಆದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗ್ತಾರೆ ಇಲ್ಲಿಂದ. ರೀ, ನೀನು ಸುಮ್ಮನೆ ಇರಮ್ಮ. ನನ್ನ ಗೌರವ ಕಾಪಾಡಕ್ಕೆ ಹೋಗಿ ನಿನ್ನ ಸ್ಥಾನ ಕಳ್ಕೋಬೇಡ. ನನ್ನ ಹಣೆಯಲ್ಲಿ ಬರೆದಿರೋದು ಇದೆ ಅಂತ ಕಾಣಿಸುತ್ತೆ. ನೀನು ಈ ಮನೇಲಿ ಇದ್ದು ಅದು ಏನೇನು ಎದುರಿಸ್ಬೇಕು ಅಂತ ಅನ್ಕೊಂಡಿದೀಯೋ ಗೊತ್ತಿಲ್ಲಮ್ಮ. ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಹಕ್ಕು ಮಾತ್ರ ಕಳ್ಕೋಬೇಡ. ಕಳ್ಕೊಂಡಿದ್ದನ್ನ ಕಳ್ಕೊಂಡಿದ್ದ ಜಾಗದಲ್ಲೇ ಹುಡುಕಬೇಕು, ಪಡ್ಕೋಬೇಕು. ಅದು ನನ್ನ ಮಗಳು ಲೀಲಾ ಅಂದ್ರೆ. ನನ್ನನ್ನ ಮಿಸ್ಟರ್ ಚಂದ್ರಶೇಖರ್ ಅಂತ ಕರೆದ್ರಲ್ಲ, ನಾನು ಹಾಗೆ ಕರಿತೀನಿ. ನೋಡಿ ಮಿಸ್ಟರ್ ಎಜೆ, ಹೆಣ್ಣು ಕೊಟ್ಟ ಮಾವನ್ನ ಕಣ್ಣು ಕೊಟ್ಟು ದೇವರು ಅಂತಾರೆ. ನನಗೆ ಅಷ್ಟೆಲ್ಲ ಮರ್ಯಾದೆ ಕೊಡಬೇಕಾಗಿದ್ದಿಲ್ಲ. ದೇವಸ್ಥಾನದ ಹೊರಗಡೆ ಭಿಕ್ಷೆ ಬಿಡಕ್ಕೆ ಕೂತಿರ್ತಾರಲ್ಲ, ಅವರಿಗೆ ಮಾನವೀಯತೆ ಇರೋ ಮನುಷ್ಯರು ಕೊಡುವಷ್ಟು ಕನಿಷ್ಠ ಗೌರವ ಕೊಟ್ಟಿದ್ರು ಸಾಕು. ಅದನ್ನು ಬಿಟ್ಟು ವಯಸ್ಸನ್ನು ಮರೆತು ಸಂಬಂಧನೂ ಬಿಟ್ಟು ಹಾಕಿ ಮನೆಯಿಂದ ಆಚೆ ಹೋಗುವಂತ ನಿಮ್ಮ ಮನೆ ಒಳಗಡೆ ಕಾಲಿಟ್ಟು ನಾನು ತಪ್ಪು ಮಾಡಿದೆ. ಇನ್ನು ಮುಂದೆ ನಾನು ಈ ಮನೆಗೆ ಯಾವತ್ತೂ ಬರೋದಿಲ್ಲ. ನಿಮ್ಮ ಮುಖ ಯಾವತ್ತೂ ನೋಡೋದಿಲ್ಲ. ಸತ್ಯ ಏನು ಅಂತ ದೇವರು ಗೊತ್ತಿದೆ. ಒಂದಲ್ಲ ಒಂದಿನ ನನ್ನ ಮಗಳು ಅದನ್ನು ಬಹಿರಂಗ ಮಾಡೇ ಮಾಡ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.